ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಇವತ್ತು ಚಿಕನ್ ಸುಕ್ಕ ಮಾಡೋದು ಹೆಂಗಂತ ಹೇಳಿ ನೋಡೋಣ ಅಂತ ಬರ್ರಿ. ಫಸ್ಟು ನಾನು ಬೆಳ್ಳುಳ್ಳಿ ತೊಗೊಂಡಾದ್ಮೇಲೆ ನಾನು ಲವಂಗ ತೊಗೊಳತ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳತ್ತೀನಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳತ್ತೀನಿ. 1/2 kg ಚಿಕನಿಗೆ ಎಷ್ಟು ಬೇಕಾಗುತ್ತದಲ್ಲ ಅಷ್ಟು ನಾನು ಮಸಾಲೆ ಹಾಕ್ಕೊಳತ್ತೀನಿ. ಈಗ ನಾನು ಕೊತ್ತಂಬರಿ ಮತ್ತು ಅಲ್ಲನೂ ಹಾಕ್ಕೊಂಡೀನಿ. ಮತ್ತೀಗ ನಾನು ಪುದೀನ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಪುದೀನ ಹಾಕ್ಕೊಂಡು ನಾನೀಗ ಅದನ್ನು ಗ್ರೈಂಡ್ ಮಾಡೋಕೆ ಇಡತ್ತೀನಿ. ಗ್ರೈಂಡ್ ಮಾಡಿಕೊಂಡು ಈ ಕಡೆ ಬಾಣಲೆ ಬಿಸಿಗಿಟ್ಟಿದ್ದೆ. ಬಿಸಿಯಾದ ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿನ ಹಾಕ್ಕೊಂಡು ಚೆಂದ ಫ್ರೈ ಮಾಡಿದೆ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ನಾನೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ಫುಲ್ ಘಮ ಸ್ಮೆಲ್ ಬರ್ತದೆ. ಅದಾದಮೇಲೆ ನಾನು ತೊಳೆದಿಟ್ಕೊಂಡಿರೋಂಥ 1/2 kg ಚಿಕನ್ನ ಹಾಕತ್ತೀನಿ. ಚಿಕನ್ ಹಾಕಿ ಚೆಂದಾಗಿ ಮತ್ತೆ ಫ್ರೈ ಮಾಡತ್ತೀನಿ. ಫುಲ್ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಅರ್ಶಿನ ಹಾಕಿ ಚೆಂದಾಗಿ ಮತ್ತೆ ಫ್ರೈ ಮಾಡಿರಿ. ಅದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್, ಉಪ್ಪು ಮತ್ತು ಖಾರ ಪುಡಿನೂ ಹಾಕತ್ತೀನಿ. 2 ಇದ್ರೆ ಟೇಸ್ಟ್ ಚಲೋ ಬರ್ತದೆ ಅಂತ. ಗ್ರೀನ್ ಚಿಲ್ಲಿ ಪೇಸ್ಟ್ ಇರಲಿಲ್ಲ ಅಂತಂದ್ರೆ ನೀವು ಮನೆಯೊಳಗೆ ಪೇಸ್ಟ್ನ ಮಾಡ್ಕೋಬೋದು. ಅದನ್ನ ಸೈಡಿಗೆ ಮಾಡ್ಕೊಂಡು ಹಾಕ್ಕೊಡ್ರಿ. ಇಲ್ಲ ಅಂತಂದ್ರೆ ಖಾರ ಪುಡಿ ಅಷ್ಟು ಹಾಕ್ತೀರಂದ್ರೆ ಅದು ಓಕೆ. ಈಗ ಗ್ರೈಂಡ್ ಮಾಡ್ಕೊಂಡಿರೋಂತಹ ಮಸಾಲ ಆ್ಯಡ್ ಮಾಡತ್ತೀನಿ. ಅದೆಲ್ಲ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮತ್ತು ಅದಕ್ಕೆ ನಾನು ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಳತ್ತೀನಿ. ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದೆಲ್ಲ ಮಸಾಲ ಹಿಡಿದಾದ್ಮೇಲೆ ಅದು ಫುಲ್ ನೀರು ಹಾಕ್ರಿ. ಒಂದು ಸ್ವಲ್ಪ ಜಾರ್ ತೊಳ್ಕೊಂಡು ನೀರು ಹಾಕಿ ಅದು ಕುದಿಯಕ್ಕೆ ಬಿಟ್ಟಿದ್ದೆ ಸೈಡಿಗೆ. ಈ ಕಡೆ ನಾನು ಲೆಮನ್ ಕಟ್ ಮಾಡಿಕೊಂಡು ಚಿಕನಿಗೆ ಹಾಕಕ್ಕೆ ರೆಡಿ ಮಾಡಿಕೊಂಡೆ. ಚಿಕನಿಗೆ ನಾನು ಲೆಮನ್ ಎಲ್ಲ ಹಾಕಿ ಫುಲ್ಲು ಫ್ರೈ ಮಾಡಿದೆ. ಚಿಕನ್ ಎಲ್ಲ ಬೆಂದಿತ್ತು, ಯಾಕಂದರೆ ನಾವು ನೀರು ಆ್ಯಡ್ ಮಾಡಿದ್ವಲ್ಲ, ಅದು ಚಿಕನ್ ಎಲ್ಲ ಚೆಂದಾಗಿ ಬೆಂದಿತ್ತು. ನೀವು ಅದನ್ನು ಸಣ್ಣ ಉರಿ ಒಳಗಡೆ ಬೇಯಿಸ್ಕೊಡ್ರಿ. ಲಾಸ್ಟಿಗೆ ಎಣ್ಣೆ ಸೈಡಿಗೆಲ್ಲ ಬಿಟ್ಟಾಗ ಚಿಕನ್ ಆಗಿದೆ ಅಂತ ಹೇಳಿ. ನಮ್ಮ ಚಿಕನ್ ರೆಡಿ ಆಗೈತಿ, ನೀವು ಟ್ರೈ ಮಾಡಿರಿ ಹೆಂಗೈತೆ ಅಂತ ಹೇಳ್ರಿ. Thank you for watching.